ಕಾಣ್ತಿದೆ, ಕ್ವಾರೆ ಕಾಣ್ತಿದೆ. ಸ್ವಲ್ಪ ಎತ್ತಬೇಕು ಕ್ವಾರೆ ಅಲ್ಲೇ ಕಾಣ್ತಿದೆ, ಸೌಂಡ್ ಮಾಡ್ತಾ ಇದೆ. ಆದರೆ ಈ ಸತಿ ಇದು ಒಳಗಡೆ ಗಾಯ ಆಗಿರೋದು ದವಡೆ ಹಲ್ಲಿಗೆ, ಬಾಯೊಳಿಕೆ. ಅದು ಬಾಯೊಳಗೆ ಏನು ಆಹಾರ ತಿನ್ನೋಕ್ಕೆ ಆಗ್ತಾಯಿಲ್ಲ, ಬಾಯೊಳಗೆ ಏನು ಹಾಕ್ಯನಕ್ಕಾಗ್ತಾಯಿಲ್ಲ. ಯಾರು ಕೇಳೋರು ಇಲ್ವೋ ಈ ರಾಜ್ಯದಲ್ಲಿ? ನೋಡಿ, ಇಲ್ಲಿಂದ ಒಂದು 50 ಮೀಟ್ರ್ 100 ಮೀಟ್ರ್ ದೂರದಲ್ಲಿ ಆನೆ ನಿಂತಿದೆ. ಬೆಳಿಗ್ಗೆ ಮೇಲಿತ್ತು, ಅಲ್ಲಿಂದ ಈಗ ಬಂದು ಕೆಳಗಡೆ ನೀರಿಗೆ ಬಂದು ಸ್ವಲ್ಪ ನೀರು ಕುಡಿದು ಮೈಗೆಲ್ಲ ಕೆಸರು ಹಾಕ್ಯಂಡು ಅಲ್ಲಿ ನಿಂತಿದೆ, ತೂಕಡಿಸ್ತಾ ನಿಂತಿದೆ. 10 ಅಡಿ 20 ಅಡಿ ಮುಂದಕ್ಕೆ ಹೋಗಕ್ಕಾಗ್ತಾಯಿಲ್ಲ ಆನೆಗೆ. ಕ್ಯಾಪ್ಟನ್ನಿಗೆ ಹೊಡೆತ ಬಿದ್ದಿರೋದು ಅದು ಇನ್ನು 15 ದಿವಸ ಹೇಳಂಗಿಲ್ಲ. ಅದ್ರ ಕಿವಿ ಎಲ್ಲ ತೂತಾಗಿದೆ. ಕ್ಯಾಪ್ಟನಿಗೆ ಓಡಿಸಾಡ್ಕೊಂಡು ಹೊಡೆದಾನೆ. ಇದ್ರದ್ದು ಒಂದು ತಪ್ಪಾಗಿದ್ದು ಅಂದರೆ ಅದು ಹೆದರಿ ಓಡಿದ ಮೇಲೆ ಅದ್ರ ಪಾಡಿಗೆ ಅದು ಬಿಡಬೇಕಿತ್ತು. ಇದು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗಿ ತಪ್ಪಾಗಿಬಿಡ್ತು. ಕ್ಯಾಪ್ಟನ್ ಓಡೋಗ್ತಿದ್ದ. ಸೋಲಾರ್ನ ಮೇಲೆ ಬಿಡ್ದಾಕಾಗಿದೆ. ಸೋಲಾರ್ನ ಬಿಡ್ದು ಅಡಿಕೆ ಗಿಡಗಳನ್ನೆಲ್ಲ ಇದು ಮಾಡಿ ಮತ್ತೆ ಅದೇ ದಾರಿಯಲ್ಲಿ ಸೋಲಾರ್ ಹತ್ತಿ ಇಲ್ಲೆಲ್ಲ ತಿರುಗಿ ಮೇಲ್ಗಡೆ ಎತ್ತರದಲ್ಲಿ ಒಂದು ಕಾಡು ಸಿಕ್ತು. ಅದರಲ್ಲಿ 1 ಗಂಟೆವರೆಗೂ ಇತ್ತು. ಆಮೇಲೆ ನೀರಿಗೆ ಬಂದು ನೀರು ಕುಡಿದು ಪ್ರಸಾದ ಏನೂ ತಿಂದಿಲ್ಲ, ಬರೀ ನೀರೇ ಕುಡಿದಿರೋದು. ಪದೇ ಬಾಯಿ ಕಳ್ಕೊಂಡು ಹೊಳಿಕೆ ಬುಸ್ ಅಂತ ಹೊಳಿತೀನಿ. ನಾನು ಗಾಡಲ್ಲಿದ್ದಾಗ ಬುಸ್ ಅಂತಿತ್ತು. ಎಲ್ಲಿಗೂ ಈ ಗಾಳಿ ಬಿಟ್ಕೊಂತದೆ ಅಂತ ಅದು ಬಾಯಿ ಕಳಿಯೋದು ಅಲ್ಲಿ ಬಿಟ್ಕೊಂಡದು. ಈಗ ಬಿಟ್ಕೊಂತ ಇತ್ತು. ಸರ್ ನಮಸ್ಕಾರ. ನಮಸ್ಕಾರ. ಬಹುದೊಡ್ಡ ಸುದ್ದಿ ಹಾಸನ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಭೀಮನ್ಗೆ ದಂತ ಹೋಗಿರುವುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಳಗ್ಗೆಯಿಂದಾನು ಎಸ್ಟೇಟ್ ನಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ದಾನೆ. 24 ಗಂಟೆಯಿಂದ ಊಟ ಏನು ಇಲ್ಲ ಅದಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ದೊಡ್ಡ ಸುದ್ದಿ ಆದ್ರೂ ಯಾವುದೇ ರೀತಿ ಸರ್ಕಾರ ಟ್ರೀಟ್ಮೆಂಟ್ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿ. ಏನ್ ಸರ್, ಏನಾಗಿದೆ ಎಕ್ಸಾಕ್ಟ್? ಎಲ್ಲಿದ್ದಾನೆ ಭೀಮಾ? ಪರಿಸ್ಥಿತಿ ಹೇಗಿದೆ? ನಾನಿವತ್ತು ನನಗೆ ಸುದ್ದಿ ಬಂದ ಪ್ರಕಾರ ಸಕಲೇಶ್ಪುರ ತಾಲೂಕು ಉದಯವಾರ ಪಂಚಾಯತಿಗೆ ಸೇರಿರುವ ಗುಡ್ಬೆಟ್ಟ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಅಲ್ಲಿ ಭೀಮ ಬಂದು ನಿಂತಿದ್ದಾನೆ ಅಂತ. ನಾನು ಬೆಳಿಗ್ಗೆ ಒಂದು 8 ಗಂಟೆಗೆ ಇಲ್ಲಿಂದ ಹೊರಟೆ. 9:30 ನಾನು ಸ್ಪಾಟಿಗೆ ತಲುಪಿದಾಗ ಆ ಗುಡ್ಬೆಟ್ಟ ಎಸ್ಟೇಟಿನಲ್ಲಿ ಒಂದು ಸ್ವಲ್ಪ ಕಾಡು ಪಾಳು ಬಿಟ್ಟಿದ್ದಾರೆ. ಎಲ್ಲ ಸ್ವಲ್ಪ ಕಲ್ಲು ಬಂಡೆ ಎಲ್ಲ ಇದೆ. ಆ ಸುಮಾರು ಎತ್ತರ ಜಾಗ, ಸುಮಾರು ಹೈಟ್ ಜಾಗ. ಅಲ್ಲಿ ಒಂದು ರಸ್ತೆ ಸೈಡ್ ಅಲ್ಲಿ ಅಗಲ ಜಾಗ ಇರ್ಲಿಲ್ಲ. ಒಂದು 40 ಅಡಿ ಅಷ್ಟು ಅಗಲನೂ ಇರ್ಲಿಲ್ಲ. ಅದ್ರೊಳಗೆ ಭೀಮ ನಿಂತಿದ್ದ. ಆ ಭೀಮ ಕಿವಿ ಬಡ್ಕನ ಸೌಂಡ್ ಸುಮಾರು ಒಂದು 100-200 ಮೀಟರ್ ದೂರಕ್ಕೆ ಕೇಳಿಸ್ತಿತ್ತು. ಡಬ್ 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 ಅನ್ನಂತ ಪದೇ ಬುಸ್ ಬುಸ್ ಅಂತ ಒಂದು ಉಸಿರು ಬಿಡ್ತಾ ಇತ್ತು. ಅದು ಕಾಡೊಳಗೆ ಹೇಗೋ ಮಾಡಿ ಅಲ್ಲಿ ರೋಡ್ ಸೈಡ್, ಅದು ಸುತ್ತ ಕಾಡಿದೆ, ಅದು ಸುತ್ತ ಕಾಫಿ ತೋಟ, ಅದೊಂದು ಪಬ್ಲಿಕ್ ರೋಡ್ ಇದೆ. ಅಂದ್ರೆ ಯಾವ್ದು ಅಲ್ಲಿ ಪಕ್ಕದ ಎಸ್ಟೇಟ್ ಕೊಟ್ಟಿರೋ ರೋಡ್. ಹಾಗಾಗಿ ಅದು ಯಾವ್ದೇ ಫಾರೆಸ್ಟ್ ಜಾಗ ಅಲ್ಲ, ಅದು ಪಕ್ಕ ರೆಕಾರ್ಡ್ ಜಾಗ, ಖಾಸಗಿ ಜಾಗ. ಹಾಗಾಗಿ ನಾವು ಅಲ್ಲಿ ಹೋಗೋಕೆ ನಮ್ಗೂ ಒಂದು ನೈತಿಕ ಹಕ್ಕು ಇತ್ತು. ನಾವು ಅಲ್ಲಿ ಹೋಗಿ ನಾನು ನಿಧಾನಕ್ಕೆ ಹೋಗಿ ಕಿವಿ ಕೊಟ್ಟು ನೋಡಿದೆ. ಆ ಬುಸ್ ಅಂತ ಸೌಂಡು, ಕಿವಿ ಬಡಿಯೋದು ನಡೀತಲೇ ಇತ್ತು. ಕೆಲವೇ ಒಂದೊಂದು 2-3 ನಿಮಿಷ ಸೌಂಡ್ ಬರ್ತಾ ಇತ್ತು. ಒಂದು 200 ಮೀಟರ್ ಅಷ್ಟು ದೂರ ಕೇಳಿಸ್ತಾ ಇತ್ತು. ಅದೊಂದು ಎತ್ತರ ಜಾಗ. ಅದ್ರ ಸುತ್ತ ಒಂದ್ ಕಡೆ ರೋಡು, ಒಂದ್ ಸೈಡು ಸುಮಾರು ಒಂದು 100-110 ವರ್ಷದ ಹಿಂದಿನ ರೋಬಸ್ಟ ಗಿಡಗಳು ಅನ್ನೋಕ್ಕಿಂತ ಮರಗಳು. ಅದೊಂದು ಬ್ರಿಟಿಷರು ಮಾಡಿದ್ದ ಎಸ್ಟೇಟು. ಅದು ಆ ತೋಟ ಸುಮಾರು ಒಂದು 300 ಎಕರೆ ತೋಟ ಅದು. ಅಲ್ಲಿ ಒಂದ್ ಸ್ವಲ್ಪ ಪಾಳು ಭೂಮಿ ಬಿಟ್ಟಿದ್ದಾರೆ. ಅಲ್ಲಿ ಕಲ್ಬಂಡೆ ಅಂತ, ಅಲ್ಲಿ ಅದಕ್ಕೆ ಖರಾಬ್ ಅಂತ ಹೇಳ್ತಾರೆ. ಆ ಭೂಮಿ ಒಳಗೆ ಭೀಮ ಬಂದು ಅಷ್ಟೇ ಹತ್ರಕ್ಕೆ ಬಂದು ಯಾಕೆ ನಿಂತ ಅಂತ ನಂಗೆ ಅನಿಸ್ತಿತ್ತು. ಯಾಕೆಂದ್ರೆ ಅದ್ರ ಕೆಳಗಡೆ ತಂಪಾದ ಜಾಗ, ಒಂದು ನೀರು ಹರಿಯೋದು, ಒಂದು ಚಿಕ್ಕ ಒಂದು ಕಾಲುವೆ, ಅಲ್ಲೊಂದು ಕೆರೆ, ಒಂದು 120-120 ಅಡಿ ಸುತ್ತಳತೆದ ಒಂದು ಕೆರೆ ಎಲ್ಲ ಇತ್ತು. ಆಗ್ಲಿ ಆಮೇಲೆ ನಾನು ಅಲ್ಲೇ ಕುತ್ಕೊಂಡು ಹೇಗಾಗೋ ಮಾಡಿ ಅಲ್ಲಿ ಕಾಡೊಳಗೆ ಬಗ್ಗೆ ನೋಡಿದಾಗ ಭೀಮನು 2 ಕಾಲು ಕಾಣ್ತಾ ಇದ್ದು ಅಷ್ಟೇ. ಸುಮಾರು 1 ಗಂಟೆವರೆಗೂ ಅಲ್ಲೇ ಇತ್ತು ಭೀಮ. ಆಮೇಲೆ ಬಾಯಾರಿಕೆ ಆಯ್ತು ಅಂತ ಕಾಣ್ತದೆ. ದಾಯಿದು ಉರಿ ಜಾಸ್ತಿ ಆಯ್ತು. ಅಲ್ಲಿ ಬುಸ್ ಅಂತಿದ್ದು ಯಾಕೆ ಅಂತ ಆಮೇಲೆ ನನಗೆ 3:30 ಗಂಟೆ ಮೇಲೆ ಗೊತ್ತಾಯ್ತು. ಯಾಕೆಂದ್ರೆ 3:30 ಗಂಟೆಯಲ್ಲಿ ಒಂದ್ ಕಡೆ ನಮ್ಗೆ ಆನೆ ಕರೆಕ್ಟ್ ಆಗಿ ನೋಡಕ್ ಸಿಕ್ತು. ಇರ್ಲಿ, ಆಮೇಲೆ ಕೆಳಗಡೆ ಹೋಗಿ ಸುಮಾರು ಅಲ್ಲಿಂದ 150-200 ಅಡಿ ಕೆಳಗಡೆ ಇಳಿದು, ಅಂದ್ರೆ ಅಲ್ಲಿ ಸ್ವಲ್ಪ ಸ್ಲೋಪ್ ಇದೆ, ಅಲ್ಲಿ ಇಳಿದು ಹೋಗಿ ಭೀಮ ಅಲ್ಲಿ ಕೆಸರೆಲ್ಲ ಹಾಕಿ ಮೈಗೆಲ್ಲ ಕೆಸರು ಹಾಕಿ ನೀರ್ ಕುಡಿದು ಯಾವ್ದೇ ಆಹಾರ ತಗೊಂಡಿಲ್ಲ. ದವಡೆ ಅಲ್ಲಲ್ಲಿ ತಿನ್ನಕ್ ಆಗ್ತಾ ಇಲ್ಲ. ಭೀಮನ ಎಡಕೋರೆ ಹೋಗಿರೋದು. ಆಮೇಲೆ ನೋಡಕ್ ಆಗ್ಲೇ ಇಲ್ಲ. ಆಮೇಲೆ 3:30-4 ಗಂಟೆಯಲ್ಲಿ ಭೀಮ ಅಲ್ಲೊಂದು ಕಾಫಿ ತೋಟಕ್ಕೆ ಬಂದಿತ್ತ. ನಾನು ಅವಾಗ ನೋಡ್ದೆ
ಕಾಫಿ ರೋಬಸ್ಟಾ ಸಣ್ಣ ಗಿಡಗಳು ಅವೆಲ್ಲ ಸುಮಾರು ಒಂದು 10-15 ವರ್ಷದ ಗಿಡಗಳು. ಮೊದ್ಲು ಇದ್ದಿದ್ದು 12 ಅಡಿ ಹೈಟಿನ ಕಾಫಿ ಗಿಡಗಳು ಭೀಮ ಕಾಣ್ತಿರ್ಲಿಲ್ಲ. ಆಮೇಲೆ ಫಸ್ಟ್ ಇದ್ದಿದ್ದು ಕಾಡಲ್ಲಿ. ಆಮೇಲೆ ನಾನು ಅಲ್ಲಿ ಹೋಗಿ ಮಲೆನಾಡಿನರಿಗೆ ಕಾಡಲ್ಲಿ ಹೇಗೆ ನಡಿಬೇಕು ಅನ್ನೋದು ಗೊತ್ತಿರುತ್ತೆ. ಯಾವುದೇ ಕಾರಣದಿಂದಲೂ ಕಾಲಿನ ಹಿಂಬಡಿ ಭಾಗನ ಊರ್ಬಾರ್ದು, ಅವಾಗ ಸೌಂಡ್ ಬರುತ್ತೆ. ಆಮೇಲೆ ಅಗಲ ಜಾಸ್ತಿ ಬೇಕಾಗ್ತದೆ, ಕಡ್ಡಿಗಳು ಮುರಿಯೋ ಚಾನ್ಸ್ ಇರ್ತದೆ. ಹಾಗಾಗಿ ನಾವು ಮೇಟ್ಗಾಲ ಅಂತೀವಿ, ಅಂದ್ರೆ ಮುಂದಿನ 5 ಬೆರಳುಗಳ ಮೇಲೆ ನಡೆಯೋದು ಊರಿ. ಹಾಗೆ ನಡ್ಕೊಂಡು ಹೋಗಿ ಭೀಮನ್ನ ತುಂಬಾ ಹತ್ರದಲ್ಲೇ ನೋಡಿದ್ವಿ. ಅಂದ್ರೆ ಭೀಮ ಏನು ಅಟ್ಯಾಕ್ ಮಾಡಂಗಿರ್ಲಿಲ್ಲ, ಯಾಕೆಂದ್ರೆ ನಾವು ಎಡಭಾಗದಿಂದ ನೋಡಿದ್ದು. ಎಡಭಾಗದ ಕಣ್ಣು ತುಂಬಾ ಊದಿದೆ. ಯಾವ ಮಟ್ಟಕ್ಕೆ ಊದಿದೆ ಅಂದ್ರೆ ಅದು ಕಣ್ ಬಿಡಕ್ಕೆ ಆಗ್ತಾ ಇಲ್ಲ, ಆ ತರ ಊದಿದೆ. ಆಮೇಲೆ ಅದೇನು ಈ ಮರ ಬರೋ ಗ್ಲ್ಯಾಂಡ್ಸ್ ಅಂತ ನಾವು ಕನ್ನಡದಲ್ಲಿ ಗೆಡ್ಡೆ ಅಂತಿರ್ತೀವಿ, ಅದು ಊದಿದೆ, ತುಂಬಾ ದಪ್ಪ ಊದಿದೆ. ಅದರಲ್ಲಿ ದ್ರವ ಇಳಿಯೋದು ಕಾಣ್ಲಿಲ್ಲ, ಯಾಕೆಂದ್ರೆ ಭೀಮ ನೀರ್ ಬಿಟ್ಕೊಂಡಿದ್ದ. ಅವಾಗ್ಲೇ ಒಂದು 15 ನಿಮಿಷದ ಹಿಂದೆ ಅಲ್ಲಿ ಕಾಲುವೆಯಲ್ಲಿ ನೀರ್ ಬಿಟ್ಕೊಂಡಿದ್ದ ಮುಖಕ್ಕೆಲ್ಲ. ಆಮೇಲೆ ಕೆಸರೆಲ್ಲ ಹಾಕೊಂಡಿದ್ದ, ಹೊಟ್ಟೆ ತಳಕ್ಕೆಲ್ಲ ಕೆಸರು ಹಾಕಿದ್ದ, ಮುಖಕ್ಕೆಲ್ಲ ಕೆಸರು ಹಾಕೊಂಡಿದ್ದ. ಆಮೇಲೆ ಒಂದೇ ಜಾಗದಲ್ಲಿ 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಭೀಮ ನಿಂತಿದ್ದ. ಅದ್ರ ಸರಿ ಕಾಣ್ತಿರ್ಲಿಲ್ಲ. ಆದ್ರೆ ಇಲ್ಲಿ ನಾನು ತುಂಬಾ ಹೊತ್ತು ಭೀಮನ ಗಮನಿಸಿದಾಗ ಅಲ್ಲಿ ಮೇಲ್ಗಡೆ ಕಾಡಲ್ಲಿ ಬುಸ್ ಬುಸ್ ಅಂತ ಸೌಂಡ್ ಯಾಕೆ ಬರ್ತಿತ್ತು ಅಂತ ಈಗ ಗೊತ್ತಾಯ್ತು. ಪ್ರತಿ 2-3 ನಿಮಿಷಕ್ಕೊಂದ್ಸತಿ ಭೀಮ ಬಾಯಿ ಕಳೆದು ಆ ಸೊಂಡ್ಲಿಂದ ಗಾಳಿ ಬಾಯಿ ಒಳಗೆ ಬಿಟ್ಕೊಂತ ಇದ್ದ. ತುಂಬಾ ಬೇಜಾರಾಗ್ತಿತ್ತು. ಅದು ಒಂದು ಆಕಸ್ಮಿಕ ಘಟನೆ ಆಗೋಯ್ತು. ಆದ್ರೂ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಯಾರ ಮನೆ ಗಂಟು ಹೋಗೋದಿಲ್ಲ. ಪ್ರಜೆಗಳ ದುಡ್ಡು, ಪ್ರಜೆಗಳ ಟ್ಯಾಕ್ಸಿನ ದುಡ್ಡು, ಅದರಲ್ಲಿ ಏನು ಅಂತದೇನು ಆಗ್ತಿರ್ಲಿಲ್ಲ. ಆದ್ರೆ ಭಾರಿ ಈಸಿ ಅದಕ್ಕೆ ಡಾಕ್ ಮಾಡ್ಬೋದಿತ್ತು. ಲಾಸ್ಟಿಗಂತೂ ನಾನೆಲ್ಲ ಒಂದು ಆಯಕಟ್ಟಿನ ಜಾಗದಲ್ಲಿ ನಿಂತಿದ್ದೆ. ನನಗೆ ಯಾವುದೇ ಕಾರಣದೊಂದಲು ಆನೆ ಅಟ್ಯಾಕ್ ಮಾಡಂಗೂ ಇರ್ಲಿಲ್ಲ. ಆನೆಗೆ ನಾನು ಕಾಣ್ತಿರ್ಲಿಲ್ಲ. ಅಷ್ಟು ನಾನ್ ಮಾತ್ರ ಅಲ್ಲ, ಅದೊಂದು ಪ್ರೈವೇಟ್ ಎಸ್ಟೇಟ್ ಅಲ್ಲ, ಅದ್ರಲ್ಲಿ ಏನ್ ನಾವು ನಿತ್ರೆ ಏನು ಯಾರಿಗೇನು ಕಾನೂನಿಗೂ ವಿರುದ್ಧ ಅಲ್ಲ, ಏನೂ ಅಲ್ಲ. ನಾನು ನನ್ನದೇ ಆದ ಒಂದು ತಪ್ಪಿಸಿಕಣ ಒಂದು ಐಡಿಯಾದಲ್ಲೂ ನಿಂತಿದ್ದೆ. ಆಮೇಲೆ ಭೀಮ ಅಲ್ಲೊಂದು 3 ಅಡಿ 4 ಅಡಿ ಎತ್ತರದ ಇನ್ನೊಂದು ಬೇರೆ ಅದೇ ತೋಟದಲ್ಲಿ ಬೇರೆ ಕಡೆ ಮೇಲೆ ಹತ್ತಕ್ಕೆ ಸುಮಾರು ಹೊತ್ತು ಐಡಿಯಾ ಮಾಡಿ ಆಮೇಲೆ ನಿಂತ್ಕೊಂಡಿದ್ದ. ಅಲ್ಲಿ ಕಾಲಲ್ಲಿ ಕೆರೆದು ಮುಂತಕ್ಕ ತಲೆ ಮೇಲೆ ಸುರ್ಕಂತ ಇದ್ದ. ಆಮೇಲೆ ಒಂದು 2-3 ನಿಮಿಷಕ್ಕೊಂದ್ಸತಿ ಬಾಯಿ ಕಳಗದು ಅದ್ರೊಳಗೆ ಬಾಯಿ ಒಳಗೆ ಗಾಳಿನ ಬಿಟ್ಕೊಂತ ಇದ್ದ. ಅದು ಉರಿ ಆಗ್ತಿತ್ತಲ್ಲ, ಅದಕ್ಕೆ ತಣ್ಣನೆ ಗಾಳಿ ಬಿಟ್ಕೊಂತ ಇದ್ದ. ಇಡೀ 48 ಗಂಟೆ ಆಯ್ತು ಭೀಮ. ಇವತ್ತು ಸಾಯಂಕಾಲ ಅಂತೂ ಅಷ್ಟೊತ್ತಿಂದ ಭೀಮ ಏನೂ ತಿಂದಿಲ್ಲ, ಏನು ತಿನ್ನಕ್ ಆಗೋದು ಇಲ್ಲ. ಯಾಕೆಂದ್ರೆ ಕಾಲಿಗೆ ಬೇರೆ ಕಡೆ ಪೆಟ್ಟಾಗಿದ್ರೆ ಅದು ಆರಾಮಾಗಿ ಆಹಾರ ತಿಂತಿತ್ತು, ಆಹಾರನೇ ತಿಂದಿಲ್ಲ. ಸುಮ್ಮನೆ ನಿಲ್ಲದು, ತೂ ಕುಡ್ಸೋದು. ಆಮೇಲೆ ಅಲ್ಲೊಂದು ಸಾಯಂಕಾಲ 4 ಗಂಟೆ ಬಿಸಿಲು, ಒಂದು ಮರದ ಮರೆಯಲ್ಲಿ ಭಾರಿ, ಈ ಮೋಡದ ಮರೆಯಲ್ಲಿ ಇಲ್ಲ ಮರದ ಮರೆಯಲ್ಲಿ ಬರೋ ಬಿಸಿಲು ಭಾರಿ, ಅದರಲ್ಲೂ ಮೋಡದ ಮರೆಯಲ್ಲಿ ಬರೋ ಬಿಸಿಲು ಭಾರಿ ತೀಕ್ಷ್ಣವಾಗಿ ತುಂಬಾ ಹೀಟ್ ಇರುತ್ತೆ. ಅದೊಂದು ಬಿಸಿಲು ಒಂದಷ್ಟು ತಗಲ ಬೀಳ್ತಾ ಇತ್ತು. ಅಲ್ಲಿ ಹೋಗಿ ಭೀಮ್ ನಿಂತ್ಕೊಂಡು ಎಡದೆ ಕಣ್ಣಂತೂ ಕಂಪ್ಲೀಟ್ ಊದೋದು ಅಂದ್ರೆ ಬಾತೋದು ಅಂತಾರೆ ಕೆಲವು ಕಡೆ, ನಾವೆಲ್ಲ ಊದಿಕೊಂಡಿದೆ ಅಂತೀವಿ. ಅಲ್ಲಿ ಕಂಪ್ಲೀಟ್ ಕಣ್ ಮುಚ್ಚೋ ಇದೆ, ಕಣ್ ಬಿಡಕ್ಕೆ ಆಗ್ತಾ ಇಲ್ಲ. ನಾನು ತುಂಬಾ ನೋಡ್ದೆ, ಕಣ್ ಬಿಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಣ್ಣೆ ಕವರ್ ಮಾಡಿದೆ. ಕಣ್ಣಿಂದ ಸ್ವಲ್ಪ ಭಾಗ ಕಿವಿ ಹತ್ರನು ತುಂಬಾ ಇದಾಗಿದೆ, ಊದಿಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭೀಮನ ಸ್ಥಿತಿ ಭಾರಿ ಚಿಂತಾಜನಕ ಆಗಿದೆ. ಯಾಕೆಂದ್ರೆ ನೋವಿನ ಜೊತೆಗೆ ಹೊಟ್ಟೆ ಹಸು. ಒಂದು ಆನೆಗೆ ಒಂದು ದಿವಸದಲ್ಲಿ ಭೀಮನಂತ ಒಂದು 6,500-7,000 ಕೆಜಿ ಒಂದು ಮಧ್ಯ ವಯಸ್ಸಿನ ಒಂದು ಆನೆಗೆ 200-250 ಕೆಜಿ ಆಹಾರ ಬೇಕು. 150 ಲೀಟರ್ ಅಂತೂ ನೀರು ಬೇಕೇ ಬೇಕು. ನೀರೇನ ಸಿಕ್ತು 2 ಗಂಟೆಗೆ ನೀರು ಕುಡ್ದ ಹೋಗಿ, ಆಹಾರ ಒಂಚೂರು ತಿಂದಿಲ್ಲ, ತಿನ್ನಕ್ಕೂ ಆಗ್ತಾ ಇಲ್ಲ. ಬಾಯಿ ಮಾತ್ರ ಫುಲ್ ಬಾಯಿ ಕಳೀತೆ. ಫುಲ್ ಬಾಯಿ ಅಂದ್ರೆ ಭೀಮನ ಬಾಯಿ ನನ್ನ ಒಂದು ಅಂದಾಜು, ನನ್ನ ಒಂದು ಇದ್ರ ಪ್ರಕಾರ ಮುಂದಿನ ತುಟಿಯಿಂದ ಮೇಲ್ವರೆಗೂ 1-1.5 ಅಡಿ ಬಾಯಿ ಅಗಲ ಇರಬಹುದು. ಪೂರ್ತಿ ಬಾಯಿ ಕಳೀತಾ ಇತ್ತು. ಬಾಯಿ ಕಳಿಯತ್ತಿಗೆ ಅದಕ್ಕೆ ಮೇಲ್ಗಡೆ ನೋವಾಗಿರೋದ್ರಿಂದ ಕೆಳಗಡೆ ಜಾ ಉಂಟಲ್ಲ, ಇಲ್ಲ ಜಂತ ಅಂತೀವಿ ನಾವು, ಅದಕ್ಕೇನು ನೋವಿಲ್ಲ. ಮೇಲ್ಗಡೆ ಇದಕ್ಕೆ ಮೇಲ್ಗಡೆ ಆನೆಗಳ ಕೋರೆಗಳು ಮೇಲ್ದೌಡೆ ಮೇಲೆ ತಲೆಭಾಗ ಆ ಭಾಗದಿಂದ ಹೊರಡೋದ್ರಿಂದ ಕೆಳಭಾಗ ಈಸಿ ಇದೆ. ಅಂದ್ರೆ ಅದನ್ನ ತುಂಬಾ ಆಡಿಸ್ತದೆ, ಅದಕ್ಕೇನು ಆಗಿಲ್ಲ. ಹಾಗಾಗಿ ಪದೇ ಬಾಯಿ ಕಳೀತಾ ಇತ್ತು.
ಆಮೇಲೆ ಏನಾಯ್ತು ಮತ್ತೆ ಏನು ಅಲ್ಲೊಂದು ಬಿಸಿಲು ಬಂದು ಬರ್ತಾ ಇತ್ತಲ್ಲ, ಆ ಬಿಸಿಲಿಗೆ ಮುಖ ಇಟ್ಕೊಂಡು ಬಹುಶಃ ಆ ನೋವಿಗೆ ಆ ಬಿಸಿಲು ಬಿದ್ದಾಗ ಏನೋ ಒಂಥರ ನಮ್ಗೂ ಈಗ ಅದಕ್ಕೆ ನಾವು ಬಿಸಿ ನೀರು ಇಲ್ಲ ಉಪ್ಪಿನ ಶಾಖ ಸ್ವಲ್ಪ ಮನಸ್ಸಿಗೆ ಹಿತ ಆಗ್ತದಲ್ಲ, ಹಾಗೆ ಅದಕ್ಕೆ ಹಿತ ಆಯ್ತು ಅಂತ ಕಾಣ್ತದೆ. ಅಲ್ಲೇ ನಿಂತ್ಕೊಂಡಿತ್ತು ಅಷ್ಟೊತ್ತಿಗೆ ಅಲ್ಲೇ ಒಬ್ರದ್ದು ಮನೆ, ಆ ಮನೆಯಿಂದ ಒಂದ್ 100 ಮೀಟರ್ ದೂರದಲ್ಲಿ, 100 ಮೀಟರ್ ದೂರ ಅಂದ್ರೆ ಕಾಫಿ ತೋಟದೊಳಗಿರೋದು, ಮನೆಯವರಿಗೆ ಏನು ಕಾಣ್ತಾ ಇರಲಿಲ್ಲ. ಭೀಮನ ಸ್ಥಿತಿ ಚಿಂತಾಜನಕ ಆಗಿದೆ. ಒಂದು ಡಾಟ್ ಮಾಡಿ ಒಂದು ಹಿಂದೆಲ್ಲ ಮಾಡಿದ್ರು ಇದೇ ಭೀಮ್ಗೆ, ಹಿಂದೆ ಕಾಲಿನ ಊರು ಕಿತ್ತೋದಾಗ ಒಂದು ಡಾಟ್ ಮಾಡಿದ್ರು. ಆವಾಗ ಅದು ಒಂದು 15 ತಿಂಗಳು 20 ದಿವಸಕ್ಕೆ ಆ ಕೆಲಸನೂ ಮಾಡ್ಬೋದಿತ್ತು. ನಾನೊಬ್ರು ಆಮೇಲೆ ಸಕಲೇಶ್ಪುರದ ACF ಏನೋ ಬಂದಿದ್ರಂತೆ, ಅದು ಸಕಲೇಶ್ಪುರಕ್ಕೆ ಸಂಬಂಧಪಟ್ಟಿದ್ದದು. ಸಕಲೇಶ್ಪುರದ ACF ಹತ್ರ ನಾನು ಮಾತಾಡ್ಲಿಲ್ಲ, ಯಾಕಂದ್ರೆ ಆ ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ನೆಟ್ವರ್ಕ್ ಸಿಕ್ಕೋದಿಲ್ಲ, ಯಾವುದು ನಮ್ಮ BSNL ಸಿಕ್ಕೋದಿಲ್ಲ, ಏರ್ಟೆಲ್ ಸಿಕ್ಕೋದಿಲ್ಲ. ಆಮೇಲೆ ಎಷ್ಟೊತ್ತು ನೋಡೋದು ಅನ್ನಿಸ್ತು, ಬಾರಿ ಬೇಜಾರಾಯ್ತು. ಅದೊಂದು ತುಂಬಾ ತಗ್ಗು ಪ್ರದೇಶಗಳು, ಮೇಲೆ ಹತ್ಬೇಕಾರೆ ಗಾಡಿಗಳು 4 ವೀಲ್ ಹಾಕೊಂಡು ಜೀಪ್ಗಳಂತ ವೆಹಿಕಲ್ ಗಳಿಗೆ ಮಾತ್ರ ಆಗೋದು, ಕಾರ್ಗಳು ಇಳಿದ್ರೆ ಮೇಲ್ ಬರಲ್ಲ ಅಂತ ಜಾಗ. ಸೀದಾ ಬಂದು ನಾವು 48 ಗಂಟೆಯಿಂದಾನು ಊಟ ಇಲ್ಲ. ನಾಳೆ ನಿನ್ನೆ ಬೆಳಿಗ್ಗಿಂದ ಇವತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ 48 ಗಂಟೆ ಆಗ್ತದೆ. ಊಟ ನೀರ್ ಕುಡಿತಾ ಉಂಟು. ಕೆಲವು ಟೈಮು ದೇಹದಲ್ಲಿ ಕೊಬ್ಬನ್ನ ಊಟ ಇಲ್ಲ ಅಂದಾಗ ಆ ಕೊಬ್ಬು ಒಂದ್ ಸ್ವಲ್ಪ ಶಕ್ತಿ ಕೊಡ್ತದೆ ಅಂತ ಓದಿದ್ದೆ. ಭೀಮಾ ಸುಮಾರು ಒಂದು 7,000 kg ಇದ್ದಾನೆ. ಆದ್ರೂ ಅದು ಬೇರೆ ಲೆಕ್ಕ, ಇದೇ ಬೇರೆ ಲೆಕ್ಕ. 48 ಗಂಟೆ ಅಂದ್ರು 48 ಗಂಟೆಯಿಂದ ಒಂದು ಪ್ರಾಣಿ ಇಲ್ಲ ಒಬ್ಬ ಮನುಷ್ಯ ಸುಳಿಯಲ್ಲಿರೋದು ಅಂದ್ರೆ ಅದು ಭಾರಿ ಯೋಚನೆ ಮಾಡ್ಬೇಕಾದ ವಿಚಾರ. ಇವತ್ತೇನಾರ ಒಂದು ಪೈನ್ ಕಿಲ್ಲರ ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ಏನಾರ ಕೊಟ್ಟಿದ್ರೆ ಭೀಮಾ ಒಂದ್ ಸ್ವಲ್ಪ ಸರಿ ಆಗ್ತಿದ್ದೆ. ಈಗ ಬಂದ್ ಸುದ್ದಿ ಪ್ರಕಾರ ಭೀಮಾ ಅಲ್ಲಿಂದ 1-1.5 ಕಿಲೋಮೀಟರ್ ದೂರದಲ್ಲಿ ಕೆಳಗಡೆ ಕೆಸ್ಕುಲಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಹೋಗಿ ಅಲ್ಲ ಗದ್ದೆಯಲ್ಲಿ ನಿಂತಿದ್ದ ಅಂತ. ಭೀಮನ ಒಂದು ಫೇವ್ರೇಟ್ ಜಾಗಗಳಿದಾವೆ. ಅದು ಸಕಲೇಶ್ಪುರದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರೋ ಒಡೂರು ಅಂತ 3-4 ಕಾಡುಗಳಿದಾವೆ. ಅಲ್ಲಿ ಜನರು ಭೀಮನ್ ಭಾರಿ ಇಷ್ಟಪಡ್ತಾರೆ. ಅಲ್ಲಿ ಹೋಗುವ ಚಾನ್ಸ್ ಇದೆ. ಅದೊಂದು ಅದ್ಭುತವಾದ ಕಾಡು, ದೊಡ್ಡ ಅಕೇಶಿಯ ಮರಗಳು, ಅದ್ರ ಕೆಳಗೆ ನಮ್ ಜಂಗಲ್ ಹುಟ್ಟಿದೆ. ಅಂದ್ರೆ ನಮ್ಮ ಭಾಗದ ನಮ್ಮ ನೆಲದ ಮರ ಗಿಡಗಳು. ಅಲ್ಲಿ ಸಾಮಾನ್ಯಕ್ಕೆ ಅಲ್ಲಿ ಒಂದು ಕೆರೆ ಎಲ್ಲ ಇದೆ. ಅಲ್ಲಿ ಕಲ್ಲಾರೆ ಫಾರೆಸ್ಟ್ ಮತ್ತೆ ವಡೂರ್ ಫಾರೆಸ್ಟ್ ಅಂತ, ಅದ್ರ ಪಕ್ಕ ಇನ್ನೊಂದು ಕೊಠಾರ್ಗಂಡಿ ಅಂತ ಇನ್ನೊಂದು, ಇಲ್ಲಿ ಜಾಸ್ತಿ ಇರೋದು. ಮೊನ್ನೆ ಬರ್ಬೇಕಾದ್ರೂ ಕೊಡಗಿನ ಬಾರ್ಡರ್ ಇಂದ ಬರ್ಬೇಕಾದ್ರೂ ಅಲ್ಲಿ ಮಲಗಿ ಅಲ್ಲಿಂದ ನೇರಾಗಿ ಬಂದಿದ್ದ. ಈ ಮಳೆಗಾಲದಲ್ಲಂತೂ ಭೀಮಾ ಅಲ್ಲೇ ಇದ್ದ ಒಂದು 3 ತಿಂಗಳು 2 ತಿಂಗಳು. ಅಲ್ಲಿಗೆ ಹೋಗೋ ಚಾನ್ಸ್ ಇದೆ. ಈಗಂತೂ ಪಕ್ಕ ನಮ್ ಸಕಲೇಶ್ಪುರ ತಾಲೂಕಲ್ಲೇ ಇದ್ದಾನೆ. ಈಗ ಕ್ಯಾಪ್ಟನ್ ದಾಳಿ ಮಾಡಿದ್ರೆ ಸರ್, ಕ್ಯಾಪ್ಟನ್ ಏನಾದ್ರು ಈಗ ಗುಂಪಲ್ಲಿದಾನ ಅಥವಾ ದಾಳಿ ಮಾಡಿದ್ರೆ ಹೇಗೆ, ಎಲ್ಲಿದ್ದಾನೆ ಸರ್ ಕ್ಯಾಪ್ಟನ್? ಈಗ ತನ್ನ 100 ಎಕರೆ ಕಾಡೊಳಗೆಲ್ಲ ಅಡಿಗ್ ಕೂತಾನೆ. ಅವನ ಪರಿಸ್ಥಿತಿನೂ ಅಷ್ಟೇನು ಸುಲಭ ಇಲ್ಲ. ನಾನು ಭೀಮನ್ ಕರೆಕ್ಟ್ ಆಗಿ ನೋಡಿದ್ನಲ್ಲ, ಒಂದೇ ಒಂದು ಏಟು ಕಿವಿಗೂ ಬಿದ್ದಿಲ್ಲ, ಮುಖಕ್ಕೂ ಬಿದ್ದಿಲ್ಲ. ಆದ್ರೆ ಕ್ಯಾಪ್ಟನ್ ಕಿವಿ ಕುತ್ತಿಗೆ ಎಲ್ಲ ತೂತಾಗಿದೆ. ಕ್ಯಾಪ್ಟನ್ಗೂ ಸುಧಾರಿಸ್ಕೊಳಕ್ಕೆ ಕಡಿಮೆ ಅಂದ್ರೂ 1 ವಾರದ ಮೇಲ್ ಬೇಕು. ಆದ್ರೆ ಈಗ ಮತ್ತೊಂದು ಅಲ್ಲಿ ಇನ್ನೊಂದು ಹೇಳ್ಬಿಟ್ಟಿದೆ. KP ಕಾಲರ್ ಅಂತ ಒಂದು ಆನೆಗೆ ಹೆಸರಿಟ್ಟು ಒಂದು 15 ದಿವಸ ಹಿಂದೆ ಭೀಮನ್ ಬಿಟ್ಟು ಬಂದಿದ್ದ, ಭೀಮನ್ ಜೊತೆ ಇದ್ದ. ಅವನು ಮಹಾ ತರ್ಲೆ. ಅವನಿಗೆ ನಾನು ಏನ್ ತಿಳ್ಕೊಂಡಿದ್ದೆ ಒಂದು 14 ವರ್ಷ 13 ವರ್ಷ ಅಂತ. ಈಗ ನೋಡಿದ್ರೆ KP ಕಾಲರಿಗೂ ಮದ ಬರ್ತದೆ. ಅದು ಮೊದ್ಲೇ ತರ್ಲೆ ಆನೆ. ಅದು ಇನ್ನು ಯಾರ್ಯಾರನ್ನ ಎಲ್ಲೆಲ್ಲಿ ಅಟ್ಟಾಡಿಸ್ತದೆ ಅಂತ ಹೇಳಕ್ಕಿಲ್ಲ. ಮಹಾನ್ ಡೇಂಜರ್ ಆನೆ. ಅದ್ರ ಜೊತೆಗೆ ಜೂನಿಯರ್ ಕರಡಿಗೆ ಮದ 1 ತಿಂಗಳ ಹಿಂದೆನೆ ಬಂದಿದೆ. ಇನ್ನೇನು ಕ್ಯಾಪ್ಟನಿಗೂ ಮದ ಬಂದಿದೆ, 3 ತಿಂಗಳಾಯ್ತು. ಅವ್ರವ್ರೇ ಅಲ್ಲೇ ಒಂದು ಭಾರಿ ಒಂದು ಮದಗಜಗಳ ಕಾಳಗ ಆದ್ರೂ ಆಗ್ಬೋದು. ಯಾಕೆಂದ್ರೆ ಒಂದು 16 ವರ್ಷದ ಆನೆ ಮದ ಬಂದ ಆನೆ 40-50 ವರ್ಷದ ಆನೆನೂ ಹೊಡೆದಾಕೋದು ಅದೆಲ್ಲ ಹಿಂದೆಲ್ಲ ನಡೆದಿದೆ, ಅದು ನಡೆಯುತ್ತೆ. ಇಷ್ಟ ಆಗಿದೆ. ಈಗ ಸದ್ಯ ಭೀಮನ ಪರಿಸ್ಥಿತಿ ಭಾರಿ ಕಷ್ಟ ಆಗಿದೆ. ಇನ್ನೊಂದ್ 2-3 ದಿವಸ ಅದು ಆಹಾರ ತಿನ್ಲಿಲ್ಲ ಅಂದ್ರೆ ಅದು ಎಲ್ಲಾರ ಒಂದೇ ಕಡೆ ನಿಂತು ಅಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಆಹಾರ ಕೊಡೋಕ್ಕೂ ಕಷ್ಟ ಆಗ್ಬೋದು. ಆಹಾರ ತಿನ್ಬೇಕಲ್ಲ, ಅದು ಅದಾಗುತ್ತೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಾಡಿನ ಪ್ರಾಣಿ ಕಾಡಲ್ಲೇ ಕಾಡಿನ ಅದು ಮಾಡ್ತದೆ, ವಾಸಿ ಮಾಡ್ಕೊಂತದೆ, ಹಾಗೆ ಅಂತ ಹೇಳೋದು ಅದು ಸರಿಯಲ್ಲ. ಅದು ಆಯ್ತು, ಊರಿನ ಮನುಷ್ಯರು ಊರಲ್ಲೇ ವಾಸಿ ಮಾಡ್ಕೊಂಡ್ಲಿ, ಯಾವ್ದೇ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಏನು ಕೊಡೋದ್ ಬೇಡ. ಇವ್ರು ಎಲ್ಲ ವಾಸಿ ಮಾಡ್ಕೊಂಡ್ಲಿ, ಯಾಕಂದ್ರೆ ಊರಲ್ಲಿರೋರು ಊರಲ್ಲೇ ವಾಸಿ ಮಾಡ್ಕೊಂಡ್ಲಿ. ಇವ್ರುಗಳಿಗೆ ಒಂದ್ ಶೀತ ಇದಾದ್ರೆ ಇವ್ರು ಹೋಗಿ ಹಾಸ್ಪಿಟ್ಲಿಗೆ ಹೋಗಲ್ವಾ? ಏನಂತೆ ಇವರಿಗೆ ಕಾಡಲ್ಲಿರೋ ವೆಸ್ಟರ್ನ್ ಘಾಟಲ್ಲಿ ಆನೆಗಳಾದ್ರೆ 1000 ಅಡಿ ಇಳಿದ್ರು 1,000-2,000 ಅಡಿ ಮೇಲೆ ಹತ್ಬೇಕು. ಆ ತರ ಬೆಟ್ಟ ಗುಡ್ಡಗಳೇ ಇರೋ ಅಂತ ವೆಸ್ಟರ್ನ್ ಘಾಟ್ ಕಾಡು.
ಇದು ಊರೊಳಗೆ ಇರೋದ್ರಿಂದ ಇದನ್ನಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಇವ್ರಿಗೇನು ಅದು ಇದೆಲ್ಲ ಯಾರು ಹೇಳೋದು ಇವರಿಗೆ? ಆದ್ರೆ ಹಳ್ಳಿ ಜನಗಳೇ, ಹಳ್ಳಿಯಲ್ಲಿ ಇರೋ ತಿಳುವಳಿಕೆಗಳು ಇವ್ರಿಗಿಲ್ಲ. ಒಂದು ಆನೆ ಈ ರೀತಿ ನೆಗ್ಲೆಕ್ಟ್ ಮಾಡೋದು, ಸುಮ್ಮನೆ ಇರೋದು ಸರಿಯಲ್ಲ. ಇದೆಲ್ಲ ಆಗಿದೆ. ಸೊ ಕೊನೆಯದಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತೀರಾ ನೀವು? ಟ್ರೀಟ್ಮೆಂಟ್ ಮಾಡ್ಲೇಬೇಕು. ಆ ಕ್ಯಾಪ್ಟನ್ ಆನೆ, ಆ ಎತ್ತಿನ ಗಾಡಿ ಮತ್ತೆ ಸಿಂಟೆಕ್ಸ್ ಹೊಡಿತಿತ್ತಲ್ಲ, ಅವಾಗ 2 ಗರ್ನಲ್ ಪಟಾಕಿ ತೆಗೆದು ಬಡ್ಡೆಗೆ ಬಿಸಾಕಿದ್ರಿ, ಅಲ್ಲಿ ಬೇರೆ ಬೇರೆ ಆಗಿ ಒಂದೊಂದು ದಿಕ್ಕಲ್ಲಿ ಹೋಗ್ತಿದ್ದು. ಇದೆಲ್ಲ ಏನ ನಡೀತು, ಇದೆಲ್ಲ ನಡೀತಿರ್ಲೇ ಇಲ್ಲ. ETF ಅವರು ಪಾಪ ಹುಡುಗರು ಆ ಮನೆಯವ್ರ ಹತ್ರ ಕೇಳ್ತಾ ಇದ್ರು, ಪಟಾಕಿ ಇದ್ರು ಕೊಡಿ ಅಂತ. ಈ ಸ್ಥಿತಿಗೆ ಬಂದು ನಿಂತಿದೆ. ಮೇಲಾಧಿಕಾರಿಗಳಿಗೆ ಅವೆಲ್ಲ ಅರ್ಥ ಆಗಲ್ಲ. ಇಲ್ಲಿ ಆ ETF ಪಾಪದ ಹುಡುಗರನ್ನ ನೀವು ಬಲಿ ಕೊಡಕ್ ನೋಡ್ತಾ ಇದೀರಿ, ಆಮೇಲೆ ಆನೆಗಳನ್ನು ಬಲಿ ಕೊಡ್ತಾ ಇದೀರಿ. ಯಾಕೆ ಪಟಾಕಿ ಕೊಡ್ಲಿಲ್ಲ? ಅವ್ರುಗಳು ಕೆಲಸ ಮಾಡಿ ಆನೆ ಅಡ್ಡ ಹಾಕಿ ಅಂದ್ರೆ ಹೇಗ್ ಅಡ್ಡ ಹಾಕ್ತಾರೆ? ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ETF ಅವರಿಗೆ ಪಟಾಕಿನ ಅವರು ಅಲ್ಲಿ ರೈತರ ಹತ್ರ ಕೇಳ್ತಾರೆ, ಪಟಾಕಿ ಕೊಡಿ, ಅದನ್ನ ಓಡಿಸ್ತೀವಿ. ಇದು ಏನು ಈಗ ನಡೆದಿದೆ, ಈಗ ಏನು ಅನಾಹುತ ಆಗಿದೆ, ಅದಕ್ಕೆ ಸಂಪೂರ್ಣ ಹೊಣೆ ಹೊರಬೇಕಾಗಿದ್ದು ಆ ಭಾಗದ ಚಟುವಟಿಕೆಗಳಿಂದಲೇ ಭೀಮನ ಪರಿಸ್ಥಿತಿ ಹೀಗೆ ಆಗಿರೋದು. ಇನ್ನು 2 ದಿವಸ 3 ದಿವಸ ಭೀಮ ಏನು ತಿನ್ಲಿಲ್ಲ ಅಂದ್ರೆ ಅಲ್ಲೇ ನಿತ್ರಾಣ ಆಗಿ ವೀಕ್ ಆಗಿ ಅಲ್ಲೇ ಎಲ್ಲರೂ ಕುಸ್ತು ಬಿದ್ದೋಗ್ತಾರೆ. ಹೀಗಾಗಿ ಟ್ರೀಟ್ಮೆಂಟ್ ಅರ್ಜೆಂಟ್ ಆಗಿ ಕೊಡ್ಬೇಕು. ತಾಕತ್ತಿದ್ರೆ ಇವರು ಟ್ರೀಟ್ಮೆಂಟ್ ಕೊಡಿ, ಇಲ್ಲ ಅಂದ್ರೆ ನಿಮ್ಗೆ ಅವ್ರಿಗೆ ಆಗ್ಲಿಲ್ಲ ಅಂತ ಪೇಪರಿಗೆ ಟಿವಿ ಕೊಡಿ. ನಾವು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೂ ಅಸ್ಸಾಮಿಂದಲೂ ಬೇಕಾದ್ರೆ ಆ ಡಾಕ್ಟರ್ಗಳನ್ನ ಕರೆಸಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲೇ ಬೇಕಾದ್ರೆ ಕಳಿಸಿ ಕೊಡ್ತೀವಿ ನಾವು. ನಿಮ್ಗೆ ಆಗಲ್ಲ, ನೀವು ಲೋಕಲ್ ಅವರು ನೀವು